ನೀನು ಯುದ್ಧದಲ್ಲಿ ತೊಟ್ಟ ಬಾಣವನ್ನ ಮತ್ತೆ ತೊಡೋದಿಲ್ಲ ಅನ್ನೋ ಮಾತು ಕೊಡ್ತೀಯ ಕಂದ. ಕರ್ಣನನ್ನ ಈ ಮಾತು ಕೇಳುವ ಹೊತ್ತಿಗೆ ಕುಂತಿಯ ಗಂಟಲು ಕಟ್ಟಿತ್ತು. ಕರ್ಣ ವಿಷಾದದ ನಗೆನಕ್ಕ. ಮಾತೆ ಕುಂತಿ, ನಿನ್ನನ್ನ ಇಲ್ಲಿಗೆ ಕಳುಹಿಸಿದ್ದು ಕೃಷ್ಣ ಅಲ್ಲ ತಾನೆ? ಅವನ ಕಣ್ಣುಗಳನ್ನ ದಿಟ್ಟಿಸುವ ಧೈರ್ಯ ಈಗ ಕುಂತಿಗೆ ಖಂಡಿತ ಇರಲಿಲ್ಲ. ಅವಳ ಉತ್ತರದ ನಿರೀಕ್ಷೆ ಕೂಡ ಕರ್ಣನಿಗೆ ಇರಲಿಲ್ಲ. ರಾಜಮಾತೆ, ಇಲ್ಲಿ ಕೇಳಿ. ಅರ್ಘ್ಯ ಪ್ರದಾನದ ಸಮಯದಲ್ಲಿ ಬಂದು ಕೇಳಿದವರಿಗೆ ಯಾರಿಗೂ ನಾನು ಏನನ್ನೂ ಇಲ್ಲ ಅಂದಿಲ್ಲ. ನಿಮ್ಮ ಆಸೆಯಂತೆ ಆಗಲಿ. ಈ ಕರ್ಣ ಯುದ್ಧ ಭೂಮಿಯಲ್ಲಿ ತೊಟ್ಟ ಬಾಣವನ್ನ ಮತ್ತೆ ತೊಡುವುದಿಲ್ಲ. ಹಾಗೆ ಹೇಳುವಾಗ ಕರ್ಣನ ಮನಸ್ಸಲ್ಲಿ ಮುಂದಾಗಲಿರುವುದೇನು ಅನ್ನೋದು ಗೊತ್ತಾಗಿ ಹೋಗಿತ್ತು. ಮಾತೆ, ಕಡೆಗೂ ನೀವು ಅರ್ಜುನನನ್ನ ಬದುಕಿಸಿಕೊಳ್ಳುವ ಪ್ರಯತ್ನದಲ್ಲಿ ಗೆಲ್ತಿದ್ದೀರಿ. ಆಯ್ತು, ನಿಮಗೆ 5 ಜನ ಮಕ್ಕಳು. ಹಾಗಂದ ಕರ್ಣನನ್ನ ತಾಯಿ ಕುಂತಿ ಬಾಚಿ ಅಪ್ಪಿಕೊಳ್ತಾಳೆ. ಕರ್ಣ ಆಕೆಯ ಹೆಗಲಿಗೆ ಮುಖ ಬಿಟ್ಟು ಬಿಕ್ಕಳಿಸ್ತಾನೆ. ಅಮ್ಮ, ನಿನ್ನ ಮಡಿಲಲ್ಲಿ ಒಂದು ಕ್ಷಣ ವಿಶ್ರಾಂತಿ ಪಡಿಬಹುದಾ ತಾಯಿ? ಮಗನ ವಾತ್ಸಲ್ಯಪೂರ್ಣ ಬೇಡಿಕೆಯನ್ನ ಹೇಗೆ ತಿರಸ್ಕರಿಸಿ ಆಳು ತಾಯಿ ಕುಂತಿ. ಕರ್ಣ ಕುಂತಿಯ ಮಡಿಲಲ್ಲಿ ತಲೆ ಇಟ್ಟ. ತಾಯಿ, ನನ್ನದೊಂದು ಬೇಡಿಕೆ ಇದೆ. ನಾನು ಕುರುಕ್ಷೇತ್ರ ಕದನ ಭೂಮಿಯಲ್ಲಿ ನಿನ್ನ ಮಗ ಸವ್ಯಸಾಚಿಯ ಕೈಯಿಂದ ಹತನಾಗುವ ಸಂದರ್ಭದಲ್ಲಿ ನಿನ್ನ ತೊಡೆ ಮೇಲೆ ಪ್ರಾಣ ಬಿಡುವ ಅವಕಾಶನ ನನಗೆ ಕಲ್ಪಿಸಬಲ್ಲೆಯ? ಕುಂತಿಗಿನ್ನು ತಡೆಯೋದಿಕ್ಕೆ ಸಾಧ್ಯವಾಗಲೇ ಇಲ್ಲ. ಆಕೆ ಇಡೀ ದಿಕ್ಕುಗಳು ಪ್ರತಿಧ್ವನಿಸುವ ಹಾಗೆ ಭೋರಿಟ್ಟು ಅಳತೊಡಗಿದ್ಲು. ಆ ವೃದ್ಧ ಜೀವವನ್ನ ಕರ್ಣ ಸಮಾಧಾನ ಮಾಡತೊಡಗಿದ್ದ.